ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾರಿ ಆಯ್ತು. ಅತ್ತೆ ಮನೆ ಅಲ್ಲ ಅಲ್ವಾ? ಗಂಡನ್ ಮನೆ. ಬೇಡ ಗಂಗೆ. ಅಮ್ಮ ನೀನು ಏನೋ ಇವಳ ಜೊತೆ ಸೇರ್ಕೊಂಡ್ ನಗ್ತಿಯಲ್ಲಮ್ಮ. ಇವಳಂತೂ ಏನೇನೋ ಹೇಳ್ತಾಳೆ ಅಂದ್ರೆ. ಗಂಗೆ ಹೋಗ್ಲಿ, ಸುಮ್ನೆ ಇರು. ಅಲ್ಲ ಕಣೆ, ಎಷ್ಟು ಸಲ ಹೇಳ್ಬೇಕು ನಿಂಗೆ? ಅವ್ರ ಬಾಯ್ ಬಿಟ್ಟು ಹೇಳಲಿಲ್ವಾ ನನ್ ಬಗ್ಗೆ ಆ ತರದ್ ಫೀಲಿಂಗ್ಸ್ ಇಲ್ಲ ಅಂತ? ಒಳ್ಳೆಯವ್ರ ಕಣೆ ಅವರು, ಬಿಟ್ಬಿಡು. ಹಲೋ, ಒಳ್ಳೆಯವರು ಅಂತಾನೆ ನನ್ ಭಾವನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿರೋದು. ನಿನಗಿನ್ನೇನು ಕೆಟ್ಟವ್ರು ಬೇಕಾ, ಒಳ್ಳೆಯವ್ರು ಬೇಡ್ವಾ? ನಿಂದೊಳ್ಳೆ ಕಥೆ ಆಯ್ತಲ್ಲ ಅಕ್ಕ. ನೋಡಮ್ಮ ಇವಳನ್ನ, ಒಳ್ಳೆ ಹುಡ್ಗನ್ನ ಮದ್ವೆ ಆಗಿ ಲೈಫ್ ಸೆಟಲ್ ಮಾಡ್ಕೊಂಡ್ರೆ ಹೆಂಗಾಡ್ತಾಳೆ ಒಳ್ಳೆ. ಗಂಗೆ ಪ್ಲೀಸ್, ನನ್ ಮದ್ವೆ ವಿಷಯನ ಬಿಟ್ಬಿಡು. ಅಪ್ಪ ನಿನಗ್ ಹೇಳಿದಾರ ತಾನೆ ನನ್ ಮದ್ವೆನ ಯುಗಾದಿ ಆದ್ಮೇಲೆ ಮಾಡ್ತೀನಿ ಅಂತ. ಅಲ್ಲಿ ತನಕ ದಯವಿಟ್ಟು ಸುಮ್ನಿರು. ಅಕ್ಕ, ಏನ್ ನಿನ್ ಪ್ರಾಬ್ಲಮ್ ಹೇಳು? ಅಲ್ಲ, ಮದ್ವೆ ಯಾವಾಗಾದ್ರೂ ಆಗು ನೀನು. ಹುಡ್ಗನ್ ಫಿಕ್ಸ್ ಮಾಡ್ಕೊಳಕ್ ಏನು ನಿನ್ಗೆ? ಅಮ್ಮ, ಏನಮ್ಮ ಇವಳು? ಅಯ್ಯೋ, ನನ್ ಮುಖ ಏನೇ ನೋಡ್ತಿದ್ಯಾ? ನಾನಂತೂ ನಿನ್ನ ಕಾಪಾಡಕ್ ಬರಲ್ಲಪ್ಪ. ನಂಗೂ ನೀನ್ ಮದ್ವೆ ಆಗ್ಬೇಕು ಅಂತ ಆಸೆ ಇಲ್ವಾ? ಈಗ ಗಂಗೆ ನಿನಗ್ ಒಳ್ಳೆ ಹುಡುಗನ್ ಹುಡುಕಿದ್ರೆ ನನಗೂ ಖುಷಿನೇ. ಅಕ್ಕ ಬಾಯಿಲಿ ಬಾರೆ. ಏನೇ? ನಂಗೊಂದ್ ಡೌಟು ಕಣೆ. ಏನು? ಏನಿಲ್ಲ, ಅವತ್ ಅಜಯ್ ಅವರು ಲೆಟರ್ ಮತ್ತೆ ರೋಸ್ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ರು, ಕುಣ್ದಾಡ್ಬಿಟ್ರು. ನನಗೇನೋ ಅದು ನನಗ್ ಚಮಕ್ ಕೊಡಕ್ ಮಾಡಿದ ನಾಟಕ ಅಂತ ಅನ್ನಿಸ್ತಿಲ್ಲಪ್ಪ. ಅವ್ರ ಮನ್ಸಿಂದ ಬಂದಿದ್ ರಿಯಾಕ್ಷನ್ ಅದು. ಇವಾಗ ನನ್ ಡೌಟ್ ಏನಂದ್ರೆ, ನಾನು ಅಭಯ್ ಅವರು ಅದಾದ್ಮೇಲೆ ಕೆಳಗಡೆ ಬಂದು ಮಾತಾಡ್ತಾ ಇದ್ವಿ. ಅದನ್ನೇನಾದ್ರೂ ಅಜಯ್ ಅವರು ಕೇಳಿಸ್ಕೊಂಡು ಇಲ್ ಬಂದು ನನಗ್ ಲವ್ ಎಲ್ಲ ಏನೂ ಇಲ್ಲ, ನಾನ್ ನಾಟಕ ಮಾಡ್ದೆ ಅಂತ ಹೇಳಿದ್ರ ಅಂತ ಯೋಚನೆ ಮಾಡ್ತಾ ಇದ್ದೆ. ಗಂಗೆ, ನಿನಗ್ ಯಾಕೆ ಈ ಅನುಮಾನ? ನಾವ್ ಬರೀ ಫ್ರೆಂಡ್ಸ್ ಅಷ್ಟೇ. ನಿನಗ್ ಯಾಕೆ ನಮ್ ಫ್ರೆಂಡ್ಶಿಪ್ ಬೇರೆ ತರ ಕಾಣಿಸ್ತಿದೆ? ನಿಮ್ ಫ್ರೆಂಡ್ಶಿಪ್ ಬೇರೆ ತರ ಏನ್ ಕಾಣ್ತಾ ಇಲ್ಲ ನನಗೆ. ಈ ಕಂಬಳಿ ಹುಳ ಚಿಟ್ಟೆ ಆಗೋ ತರ ಈ ನಿಮ್ ಫ್ರೆಂಡ್ಶಿಪ್ ಲವ್ ಆಗಿ ಕನ್ವರ್ಟ್ ಆದ್ರೆ ಚೆನ್ನಾಗಿರುತ್ತಲ್ವಾ? ನಿನಗ್ ಹೊಸ್ದಾಗ್ ಲವ್ ಆಗ್ಬೇಕೇನೋ, ಆದ್ರೆ ಅಜಯ್ ಅವ್ರಿಗೆ ನಿನ್ ಮೇಲೆ ಲವ್ ಇರೋದಂತೂ ಪಕ್ಕ. ಅಲ್ಲ, ಅದ್ ಹೆಂಗಕ್ಕ ನಿನ್ ಮೇಲೆ ಲವ್ ಇಲ್ಲ ಅಂದ್ರೆ ನಾನ್ ನಂಬೋದು? ಅಜಯ್ ಅವ್ರ ಕಣ್ಣಲ್ಲಿ ನಿನ್ ಮೇಲಿರೋ ಪ್ರೀತಿ ನನಗಂತೂ ಕಾಣ್ತಿದೆ. ಅತ್ಗೆ, ನೀವು ಸುಮ್ಮನೆ ಟೆನ್ಷನ್ ತಗೋಬೇಡಿ. ಪೊಲೀಸ್ ಸ್ಟೇಷನ್ಗೆ ಹೋಗಿದಾರಲ್ವಾ, ಎಲ್ಲ ಸರಿ ಹೋಗುತ್ತೆ. ಬನ್ನಿ, ನೀವು ಸಮಾಧಾನವಾಗಿ ಕೂತ್ಕೊ ಬನ್ನಿ ಸ್ವಲ್ಪ ಹೊತ್ತು. ಬಂದ್ರಲ್ಲ ಅತ್ತೆ, ಏನಾಯ್ತು? ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಏನಂದ್ರ ಅವರು? ಅಮ್ಮ, ಅವ್ರು ಯಾರು ಅಂತ ಏನಾದ್ರು ಗೊತ್ತಾಯ್ತಾ? ಆದಷ್ಟು ಬೇಗ ಗೊತ್ತಾಗತ್ತಮ್ಮ. ನಾನು ನೆನ್ನೆನೆ ಕಮಿಷನರ್ ಹತ್ರ ಮಾತಾಡಿದ್ದೆ. ಓ ಮೈ ಗಾಡ್, ಬಂದೇ ಬಿಟ್ರು. ಆ ರೌಡಿಗಳು ನನ್ನ ಹೆಸರನ್ನ ಬಾಯಿ ಬಿಟ್ಟಿಲ್ದೇ ಇದ್ರೆ ಸಾಕಪ್ಪ. ಆ ರೌಡಿಗಳು ಅಲರ್ಟ್ ಆಗೋಕ್ಕೂ ಮುಂಚೆನೆ ಪೊಲೀಸರು ಹಿಡಿದು ಒಳಗಡೆ ಹಾಕಿದ್ದಾರೆ. ನಾವು ಹೋಗಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿ ಬಂದಿದ್ದೀವಿ. ಯಾರು ಏನು ಮಾಡಕ್ಕಾಗಲ್ಲ. ಅಕ್ಕ, ಆ ರೌಡಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಹೇಳೋ ಥರ ಅವ್ರ ಜಾಗನೇ ಅಲ್ಲ ಅದು. ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ.
ಆದ್ರೂ ಯಾಕೆ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು, ನನ್ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರು ನಮಗೆ ಬೇಕು ಅಂತಾನೆ ತೊಂದರೆ ಕೊಟ್ಟಿರೋದು. ಓ ಹೌದಾ? ಛೇ, ಯಾಕವ್ರು ಹೀಗೆಲ್ಲ ಮಾಡ್ತಿದ್ದಾರೆ? ಅಲ್ಲ, ಹೀಗೆಲ್ಲ ಮಾಡೋದಕ್ಕೆ ಕಾರಣ ಏನಿರಬಹುದು? ಅತ್ತೆ, ಅದಕ್ಕೆ ಅವ್ರ ಹಿಂದೆ ಯಾರಿದ್ದಾರೆ ಅಂತ ಮೊದಲು ತಿಳ್ಕೋಬೇಕು. ಅದನ್ನ ಆದಷ್ಟು ಬೇಗ ಬಾಯಿ ಬಿಡಿಸ್ತೀನಿ ಅಂತ ಇನ್ಸ್ಪೆಕ್ಟರ್ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಇದ್ಯಾವುದೋ ಹಿತಶತ್ರುಗಳ ಕೆಲ್ಸಾನೇ ಅನ್ಸುತ್ತೆ. ನಾವು ನಮ್ಮ ಶತ್ರುಗಳನ್ನ ಬೇಕಾದ್ರೆ ಕಂಡು ಹಿಡಿದ್ಬಿಡ್ಬೋದು, ಆದ್ರೆ ಜೊತೆಲೇ ಇದ್ದು ಬೆನ್ನುಗ್ ಚೂರಿ ಹಾಕ್ತಾರಲ್ಲ ಹಿತಶತ್ರುಗಳು, ಅವ್ರನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ. ಹಾಗೇನೂ ಇಲ್ಲ ದಿನಕರ್. ಅದ್ ಯಾರೇ ಇದ್ರೂ ಪೊಲೀಸರು ಬೇಗ ಅವ್ರನ್ನ ಕಂಡು ಹಿಡ್ದೇ ಹಿಡಿತಾರೆ. ಅವ್ರು ಯಾರು ಅಂತ ಗೊತ್ತಾಗ್ಲಿ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹೌದು ಅಭಯ್, ನಿನ್ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ಮೇಲೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವ್ರು ಯಾರೇ ಆದ್ರೂ ಸರಿ. ಈ ಅಖಿಲ ಯಾಕೆ ಪದೇ ಪದೇ ಹೆದರ್ಕೊಳ್ತಾನೆ ಇದ್ದಾಳೆ? ಒಂದ್ ವೇಳೆ ನಾನು ಅನುಮಾನ ಪಟ್ಟ ಹಾಗೆ ಆ ರೌಡಿಗಳನ್ನ ಬಿಟ್ಟು ಹೊಡ್ಸಿರೋದು ಇವಳೇನಾ? ಏನು ಒಟ್ನಲ್ಲಿ ಆ ರೌಡಿಗಳಿಂದ ನಮ್ಮ ಅಭಯ್ಗೆ ಅಖಿಲಿಂಗೆ ಏನೂ ತೊಂದರೆ ಆಗದೆ ಇದ್ರೆ ಸಾಕು. ಸರಿಮಾ, ಈಗ ನಾನು ಹೋಗಿ ಭಗವದ್ಗೀತೆನ ಮುಂದುವರಿಸ್ತೀನಿ. ಕರ್ಮಫಲದ ಬಗ್ಗೆ ಕೃಷ್ಣ ತುಂಬಾ ಚೆನ್ನಾಗಿ ಹೇಳಿದಾನೆ, ಅದನ್ನ ಓದ್ಬೇಕು. ಅದರಿಂದ ನಾವು ತಿಳ್ಕೋಬೇಕಾಗಿರೋದು ತುಂಬಾನೇ ಇದೆ. ಅಭಯ್ ಬಾಪ್ಪ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ. ಅತ್ಗೆ ನನ್ಗೂ ಒಂದ್ ಕಪ್ಪು. ನನ್ಗೂ ಒಂದ್ ಕಪ್ ಕಾಫಿ ಕೊಡೆ. ನೀವೇ ಬನ್ರಿ. ನಡಿಯಪ್ಪ. ಓ 100 ಇಯರ್ಸ್ ನಿಮ್ಗೆ. ಇವಾಗಷ್ಟೇ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ನನ್ ಬಗ್ಗೆನಾ? ಏ ಅಕ್ಕ, ಇಸ್ಕೊಳೆ, ನೋಡ್ಕೊಂಡ್ ಸುಮ್ನೆ ನಿಂತಿದ್ಯಲ್ಲ. ಅಜಯ್ ಅವರೇ, ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಬನ್ನಿ, ನೀವು ಕೂತ್ಕೊಳ್ಳಿ.